ನಡುವೆ ವೀಕ್ಷಕರೇ ಮತ್ತೊಂದು ಹೆಸರು ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಪ್ರಬಲವಾಗಿ ಕೇಳಿ ಬಂದಂಥದ್ದು ಅದು ಹೊಸಕೋಟೆ ಶಾಸಕರಾದಂಥ ಶರತ್ ಬಚ್ಚೇಗೌಡ ಅವರು. ಅವರು ಸಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಿಯೋನಿಕ್ಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಗೆ ಶರತ್ ಅವರು ನಿರ್ಧಾರ ಮಾಡಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಕಿಯೋನಿಕ್ಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಗೆ ಶರತ್ ಬಚ್ಚೇಗೌಡ ಅವರು ಚಿಂತನೆಯನ್ನು ನಡೆಸ್ತಾ ಇದ್ದಾರಂತೆ. ಪಟ್ಟಿಯಲ್ಲಿದ್ದಂಥ ಹೆಸರು ಬದಲಾಗಿದ್ದೇಕೆ ಅಂತ ಆಪ್ತರ ಮುಂದೆ ಶರತ್ ಬಚ್ಚೇಗೌಡರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹೊಸ ಮುಖಗಳು ಮತ್ತು ಯುವಕರ ಆದ್ಯತೆಯ ಮೇರೆಗೆ ಶರತ್ ಬಚ್ಚೇಗೌಡ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವ ರೀತಿಯಾದಂತಹ ಚರ್ಚೆಗಳಿತ್ತು ಪಕ್ಷದಲ್ಲಿ. ಆದರೆ ಶರತ್ ಬಚ್ಚೇಗೌಡ ಅವರ ಹೆಸರು ಇಲ್ಲದೆ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಮತ್ತು ಸಚಿವ ಸಂಪುಟಕ್ಕೆ ಅವರನ್ನು ಪರಿಗಣಿಸದ ಹಿನ್ನೆಲೆಯಲ್ಲಿ ಈಗ ಅವರು ತಮ್ಮ ಕಿಯೋನಿಕ್ಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ವೀಕ್ಷಕರೇ ಸಾಲು ಸಾಲು ನಾಯಕರು ರಾಜೀನಾಮೆಯ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ತಿಮ್ಮೇಗೌಡ, ಈಗ ಒಂದು ಸಚಿವ ಸಂಪುಟ ವಿಸ್ತರಣೆಯಾಗಿ 2 ದಿನ ಕಳೆದ್ರೂ ಸಹ ಒಂದು ಬಂಡಾಯದ ಬೇಗುದಿ ಮಾತ್ರ ಆರ್ತಾ ಇಲ್ಲ. ಮಧ್ಯೆ ಸಾಲು ಸಾಲು ಶಾಸಕರುಗಳು ತಮಗಿರ್ತಕ್ಕಂಥ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ. ಇದನ್ನ ಯಾವ ರೀತಿಗೆ ಸಾರ್ಟ್ ಔಟ್ ಮಾಡಬಹುದು ಮುಖ್ಯಮಂತ್ರಿಗಳು ಅಂತ ತಿಮ್ಮೇಗೌಡ? ಯಾವ ರೀತಿಯಾಗಿ ಅಂದರೆ ಅವರೊಂದು ಆಪ್ತರ ಮೂಲಕವಾಗಿ, ಮತ್ತೊಂದು ಕಡೆಗೆ ಅವರ ಕುಟುಂಬಸ್ಥರ ಮೂಲಕವಾಗಿ, ಮತ್ತೊಂದು ಕಡೆಗೆ ಅವರ ತಮ್ಮದೇ ಆದಂಥ ಒಂದು ನೆಟ್ವರ್ಕ್ ಮೂಲಕವಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಬಂಡಾಯ ಬಿದ್ದಿರ್ತಕ್ಕಂಥ ಶಾಸಕರ ಮನವೊಲಿಕೆಗೆ ಮುಂದಾಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯದ ಶಾಸಕರ ಮನವೊಲಿಕೆಗೆ ಚಲುವರಾಯಸ್ವಾಮಿ ಮತ್ತು ಬಾಲಕೃಷ್ಣ ಅವ್ರನ್ನ ಒಂದು ರೀತಿ ಅವ್ರಿಗೆ ಒಂದು ಉಸ್ತುವಾರಿ ಜವಾಬ್ದಾರಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಖುದ್ದು AICC ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದು. ಅಸಮಾಧಾನಿತ ಶಾಸಕರ ಮನವೊಲಿಕೆಗೆ ಮುಂದಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು TB ಜಯಚಂದ್ರ, ಎಂ ಕೃಷ್ಣಪ್ಪ, ಪ್ರಿಯಕೃಷ್ಣ ಸೇರಿದಂತೆ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಕೆಲ ಶಾಸಕರು, ಅಸಮಾಧಾನಿತ ಶಾಸಕರುಗಳು ಯಾರ್ಯಾರಿದ್ದಾರೆ ಅಂದರೆ ಅಶೋಕ್ ಪಟ್ಟಣ ಅವರು ಆಗಿರ್ಬೋದು, ಬೇರೆಯವರು ಅಂದರೆ ಈ ರೀತಿ ಅಸಮಾಧಾನವಿದ್ದಿರ್ತಕ್ಕಂಥ ಶಾಸಕರುಗಳಿಗೆ ಬುಲಾವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಖಾಸಗಿ ಹೋಟೆಲ್ನಲ್ಲಿ ಒಬ್ಬೊಬ್ಬರನ್ನೇ ಕರೆದು ಮಾತನಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುರ್ಜೇವಾಲಾ ಅವರು ಬುಲಾವ್ ಮೇರೆಗೆ ಭೇಟಿಗೆ ತೆರಳಿರ್ತಕ್ಕಂಥ TB ಜಯಚಂದ್ರ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿರುವಂಥದ್ದು. ಅಂದರೆ ನನಗೆ ಸ್ಪೀಕರ್ ಹುದ್ದೆಯನ್ನಾದರೂ ಕೂಡ ಖಚಿತಪಡಿಸಿ, ಹಂಗಾಮಿ ಸ್ಪೀಕರ್ ಆಗಿ ನಾನು ಕಾರ್ಯವನ್ನು ನಿರ್ವಹಿಸೋದಿಲ್ಲ, ನನಗೆ ಅದು ಬೇಡವೇ ಬೇಡ ಅನ್ನುವಂಥ ಒಂದು ನಿಟ್ಟಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ TB ಜಯಚಂದ್ರ ಅವರು ಆಡಳಿತ ಪಕ್ಷದ ಸಾಲಿನಲ್ಲಿ ಈ ಬಾರಿ ಅಧಿವೇಶನದ ನಾನು ಕೂತ್ಕೊಳ್ಳೋದಿಲ್ಲ, ನನಗೆ ಪ್ರತ್ಯೇಕವಾದಂಥ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿ ಅನ್ನುವಂಥ ನಿಟ್ಟಲ್ಲಿ ಪತ್ರವನ್ನು ಕೂಡ ಬರೆದಿದ್ದರು. ಆದರೆ ಕುಣಿಗಲ್ ಶಾಸಕ ರಂಗನಾಥ್ ಮತ್ತು ಚಲುವರಾಯಸ್ವಾಮಿ ಬಾಲಕೃಷ್ಣ ಅವರು ತಡರಾತ್ರಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಪತ್ರವನ್ನು ಹರಿದು ಹಾಕಿ ಬಂದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಪತ್ರವನ್ನು ಬರೆದು ನೀವು ಮುಜುಗರವನ್ನು ತಂದೊಡ್ಬೇಡಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ TB ಜಯಚಂದ್ರ ಅವ್ರಿಗೆ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ತಮ್ಮನ್ನು ಭೇಟಿ ಆಗ್ತಾರೆ. ಅಲ್ಲಿವರೆಗೂ ಕೂಡ ನೀವು ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ, ನಿಮ್ಮಂಥ ಹಿರಿಯರ ಅಗತ್ಯತೆ ಸದನಕ್ಕೂ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ನಿರಾಕರಣೆ ಮಾಡಿರ್ತಕ್ಕಂಥ TB ಜಯಚಂದ್ರ ಅವರು ಇವತ್ತು ಕೂಡ ತಮ್ಮ ಅಸಮಾಧಾನವನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ಪ್ರಿಯಕೃಷ್ಣ ಮತ್ತು ಎಂ ಕೃಷ್ಣಪ್ಪ ಇಬ್ಬರು ನಾಯಕರು ಮುಖ್ಯಮಂತ್ರಿಗಳ ಭೇಟಿಗೆ ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ಒಂದು ಆಪ್ತರ ಮೂಲಕವಾಗಿ ಇದೀಗ ಭೇಟಿಗೆ ಸಂಪರ್ಕ ಸಾಧಿಸ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಗಾದರೂ ಮಾಡಿ ಈ ಬಂಡಾಯವನ್ನು ಶಮನ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ನಾನಾ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಹೈಕಮಾಂಡ್ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಅವ್ರಿಗೂ ಕೂಡ ಒಂದು ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಸಂಪುಟ ವಿಸ್ತರಣೆ ಸುದ್ದಿ ಒಂದು ಕಡೆ ಆದರೆ, ಇನ್ನು ಸಂಪುಟ ವಿಸ್ತರಣೆಯಿಂದ ಆದ ಬಳಿಕ ಬಂಡಾಯ ಮತ್ತು ಭಿನ್ನಮತ ಯಾವ ರೀತಿಯಾಗಿ ತಲೆದೋರಿದೆ ಇದನ್ನು ಶಮನ ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿ ಆಗ್ತಾ ಇದೆ, ಪಕ್ಷಕ್ಕೂ ಕೂಡ ಇದೊಂದು ರೀತಿ ಡ್ಯಾಮೇಜ್ ಅನ್ನುವಂಥ ಒಂದು ನಿಟ್ಟಲ್ಲಿ ಉಭಯ ನಾಯಕರಿಬ್ಬರಿಗೂ ಕೂಡ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ದೂರವಾಣಿ ಕರೆಯನ್ನು ಮಾಡಿದರು. ಹೀಗಾಗಿ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಕೂಡ ಇವತ್ತು ಬೆಳಿಗ್ಗೆ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಅಸಮಾಧಾನಿತ ಶಾಸಕರನ್ನು ಕರೆದು ಮಾತನಾಡ್ತಾ ಇದ್ದಾರೆ. TB ಜಯಚಂದ್ರ ಅವರು ಕೂಡ ಅವರನ್ನು ಭೇಟಿ ಮಾಡಿದ್ದಾರೆ. ಹೀಗಾಗಿ KPCC ಅಧ್ಯಕ್ಷರು ಒಂದು ಕಡೆ, ಮತ್ತೊಂದು ಕಡೆಗೆ ಖುದ್ದು ಮುಖ್ಯಮಂತ್ರಿಗಳು, ಈ ಎಲ್ಲ ಬೆಳವಣಿಗೆಗಳ ನಡುವೆ ಹೈಕಮಾಂಡ್ ನಾಯಕರೇ ಅಂದರೆ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸಿ ಇದೀಗ ಅಸಮಾಧಾನಿತ ಶಾಸಕರ ಜೊತೆ ಒಂದು ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳಿದೆ. ಮತ್ತೊಂದು ಕಡೆಯಾಗಿ ಕಿಯೋನಿಕ್ಸ್ ಅಧ್ಯಕ್ಷ ಹಾಗೂ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಗುಬ್ಬಿ ಶಾಸಕ SR ಶ್ರೀನಿವಾಸ್ ಈ ಇಬ್ಬರು ನಾಯಕರ ಜೊತೆ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಮಾತನಾಡಿದರೆ ಅವರು ರಾಜೀನಾಮೆಯನ್ನು ಹಿಂದೆ ಸರಿದಿದ್ದಾರೆ ಎನ್ನುವಂಥ ಒಂದು ತಕ್ಷಣದ ಮಾಹಿತಿ ನಮ್ಮ PNS ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಶಿವಶಂಕರ್, ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಕಿಚ್ಚು ಭುಗಿಲೆದ್ದಿದೆ.
ಅಸಮಾಧಾನಿತರನ್ನು ತಣಿಸೋದಕ್ಕೆ ಹೈಕಮಾಂಡ್ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ. ಅಸಮಾಧಾನಿತರ ಮನವೊಲಿಕೆಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಆಕ್ರೋಶದ ಕಿಚ್ಚು ಭುಗಿಲೆದ್ದಿದೆ. ಅಸಮಾಧಾನಿತರನ್ನು ತಣಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಸ್ಥಿಕೆಯನ್ನು ವಹಿಸಿದೆ. ಸೊ ಹೀಗಾಗಿ ಮನವೊಲಿಕೆಗೆ ಮುಂದಾಗಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಸ್ವತಃ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಯಾರೆಲ್ಲ ಮುನಿಸ್ಕೊಂಡಿದ್ದಾರೆ ಅಂಥ ಶಾಸಕರಿಗೆ ಬುಲಾವ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಟಿ.ವಿ. ಜಯಚಂದ್ರ, ಎಂ. ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಸೇರಿದಂತೆ ಹಲವರಿಗೆ ಕಾಲ್ ಮಾಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಮನವೊಲಿಸುವಂತಹ ಒಂದು ಪ್ರಯತ್ನದಲ್ಲಿ ಈಗ ಸುರ್ಜೇವಾಲಾ ಅವರು ಇದ್ದಾರೆ ವೀಕ್ಷಕರೇ. ಸೊ ಈಗ ಸುರ್ಜೇವಾಲಾ ಅವರಿಗೆ ಅತಿ ದೊಡ್ಡ ಟಾಸ್ಕ್, ಯಾಕೆಂದರೆ ಅವರು ಬೀಯಿಂಗ್ ಕಾಂಗ್ರೆಸ್ ಇನ್ಚಾರ್ಜ್ ಆಗಿ ರಾಜ್ಯದಲ್ಲಿ ಪಕ್ಷದಲ್ಲಿ ಈಗ ಉದ್ಭವ ಆಗಿರ್ತಕ್ಕಂಥ ಈ ಒಂದು ಸಮಸ್ಯೆಯನ್ನು ಸ್ವತಃ ಅವರೇ ಬಗೆಹರಿಸಬೇಕು ಅಂತ, ಆಮೇಲೆ ಎಲ್ಲ ನಾಯಕರುಗಳಿಗೂ ಸಹ ಈ ಒಂದು ಮನವೊಲಿಕೆಯ ಜವಾಬ್ದಾರಿಯನ್ನು ಹಂಚಿದ್ದಾರೆ ಅಂತ. ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಆ ಜವಾಬ್ದಾರಿಯನ್ನು ಹಂಚಿದ್ದಾರೆ, ಸಚಿವರುಗಳಿಗೆ ಆ ಒಂದು ಜವಾಬ್ದಾರಿನ ಹಂಚಿದ್ದಾರೆ, ಉಸ್ತುವಾರಿಗಳಿಗೆ ಆ ಜವಾಬ್ದಾರಿನ ಹಂಚಿದ್ದಾರೆ. ಇದು ಯಾವುದೂ ಸಾಧ್ಯ ಆಗಲಿಲ್ಲ ಅಂದರೆ ಫೈನಲ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸಾಧ್ಯ ಆದರೆ, ಸೊ ಈ ಆಯಾಮದಲ್ಲಿ ಈ ನಿಟ್ಟಿನಲ್ಲಿ ಶಾಸಕರುಗಳನ್ನು ಸಮಾಧಾನ ಮಾಡುವಂಥ ಒಂದು ಕಾರ್ಯ ಪಕ್ಷದಲ್ಲಿ ನಡೀತಾ ಇದೆ.